ಬೆಳಗಿನ ಜಾವ 5:44 ಈಗ ಹೊರಟಿದ್ದೀವಿ ಡ್ಯೂಟಿಗೆ. ಆದರೆ ರೋಡಲ್ಲಿ ಜನ ನೋಡ್ಬೋದು, ವಾಕಿಂಗ್ ಮಾಡ್ತಾವ್ರೆ. ನಾವೇ ಲೇಟು ಗುರು, ನಾವೇ ಲೇಟು. ಚಳಿ ಐತೆ ಬೆಳಗ್ಗೆ ಅಲ್ಲಿ, ಇಲ್ಲಿ ಜನ ಎಲ್ಲ ವಾಕ್ ಮಾಡ್ತಾವ್ರೆ. ತುಂಬ ಜನ ಇದ್ದಾರೆ. ನಾವು ಅನ್ನೋದಕ್ಕಿಂತ ನಾನು ಎಸ್ಪೆಷಲಿ ಹೇಳಬೇಕು ಅಂತಂದರೆ, ಸುಮಾರು ವರ್ಷಗಳ ಮುಂಚೆ, ಒಂದು 6-7 ವರ್ಷ ಮುಂಚೆ ಬೆಳಗ್ಗೆ ಬೇಗ ಎದ್ದೇಳ್ತಾ ಇದ್ದೆ. ಇವಾಗ ಒಂದು 6-7 ವರ್ಷದಿಂದ ಫುಲ್ ಕಂಫರ್ಟ್ ಝೋನ್ ಹೋಗ್ಬಿಟ್ಟಿದ್ದೀನಿ. ಕಂಫರ್ಟ್ ಝೋನ್ ಅಂತಂದರೆ ಈ ಬೆಳಗ್ಗೆ ಎದ್ದೇಳೋದು ಆ ಥರ ಏನಿಲ್ಲ, ಮತ್ತೆ ಅಭ್ಯಾಸ ಮಾಡ್ಕೊತಾ ಇರೋದು. ಇದರಿಂದ ಅಡ್ವಾಂಟೇಜು ಇದೆ. ಈಗ ನಾನು ಬೇಗ ಹೋಯ್ತು ಅಂತಂದರೆ ಬೆಳಗ್ಗೆ ಡ್ಯೂಟಿಗೆ ಪೀಕ್ ಅವರಲ್ಲಿ ಒಂದು 2-3 ಬಾಡಿಗೆ ಬಂದು ನಾನ್ ಪೀಕ್ ಅವರ್ ಅನ್ನೋಕ್ಕಿಂತ ಇನ್ನು ಟ್ರಾಫಿಕ್ ಆಗೋಕ್ಕಿಂತ ಮುಂಚೆ ಡ್ಯೂಟಿನ ಮಾಡ್ಕೋಬೋದು. ಅದಕ್ಕೋಸ್ಕರ ಬೆಟರ್ ಏನು ಹೇಳಿ. ಟ್ರಾಫಿಕ್ ಆಗೋಕ್ಕಿಂತ ಮುಂಚೆ ಹೋಗಿ ಒಂದು 2-3 ಬಾಡಿಗೆ ಹೊಡೆದ್ಬಿಟ್ರೆ ಆಮೇಲೆ ಟ್ರಾಫಿಕಲ್ಲಿ ಒಂದು 2 ಬಾಡಿಗೆ ಹೊಡಿಬೋದು. ಹಾಗೆ ಗ್ಯಾಸ್ ಹಾಕಿಸ್ಬೇಕು. ನಿನ್ನೆ ಡ್ಯೂಟಿಗೆ ಹೋಗಿದ್ದೆ, ಗ್ಯಾಸ್ ಹಾಕಿಸ್ಬೇಕಿತ್ತು. ಮಧ್ಯದಲ್ಲೇ ಬಂದ್ಬಿಟ್ರೆ ಮನೆಗೆ. ಈಗ ಹೋಗಿ ಫಸ್ಟ್ ಗ್ಯಾಸ್ ಹಾಕಿಸ್ಕೊಂಡು ಮತ್ತೆ ಡ್ಯೂಟಿ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚಿತವಾಗಿ ಹೇಳ್ಬೇಕು ಅಂತಂದ್ರೆ, ನಮ್ಮ ಮನೆ ಹತ್ರ ಅಲ್ಲ, ದೊಮ್ಸಂದ್ರದಲ್ಲಿ ಬೆಳಗ್ಗೆನೆ ಬೇಗನೆ ದೊಮ್ಸಂದ್ರ ಹತ್ರ ಗ್ಯಾಸ್ ಬಂಕ್ ಇದೆ. 24 ಅವರ್ ಇರುತ್ತೆ. ಹೋಗಿ ಫಸ್ಟ್ ಗ್ಯಾಸ್ ಹಾಕಿಸ್ಕೊಳ್ಳೋಣ. ಚಳಿ ಇದೆ, ಚಳಿ ಗುರು, ಚಳಿ. ಒಂದು 7-8 ವರ್ಷ ಮುಂಚೆ ಬೇಗ ಎದ್ದೊಳ್ತಾ ಇದ್ದಿದ್ದು, ಇವಾಗ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ಏನಪ್ಪಾ ಅಂದ್ರೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮು. ಆ ಟ್ರಾಫಿಕ್ ಜಾಮ್ ಅನ್ನ ಸ್ವಲ್ಪ ಅವಾಯ್ಡ್ ಮಾಡೋಣ ಅಂತ ನಾನ್ ಪೀಕ್ ಅವರ್ ಅಲ್ಲಿ 1-2 ಬಾಡಿಗೆ, ನಾನ್ ಪೀಕ್ ಅವರ್ ಅನ್ನೋದಕ್ಕಿಂತನೂ ಟ್ರಾಫಿಕ್ ಆಗಕ್ಕಿಂತ ಮುಂಚೆ 1-2-3 ಬಾಡಿಗೆ ಮಾಡ್ಕೊಂಡು ಆಮೇಲೆ ಬಾಡಿಗೆ ಆದ್ಮೇಲೆ 1-2-3 ಬಾಡಿಗೆ ಮಾಡ್ಬೋದಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಬೇಗ ಸ್ಟಾರ್ಟ್ ಮಾಡ್ತಾ ಇದೀವಿ. ಹೋಗೋಣ. ಆದ್ರೆ ಇದೆಯಾ ನೋಡ್ಬೇಕು, ಒಂದೊಂದ್ಸತಿ ಇರಲ್ಲ. ಇದೆ. ಹೋಗಿ ಗ್ಯಾಸ್ ಹಾಕ್ಸೋಣ. ಆಲ್ರೆಡಿ ಹಾಕಿಸ್ತಾ ಇದ್ದಾರೆ, ನಮ್ಮ ಆಟೋಗಳು ನಿಂತಿದ್ದಾವೆ. ಗ್ಯಾಸ್ ಹಾಕಿಸ್ಕೊಬಿಡುವ. ಸೊ ಇದೊಂದು ಬೆನಿಫಿಟ್ ಸಿಟಿಯಿಂದ ಹೊರಗಡೆ ಇದ್ರೆ. 137 ರೂಪಾಯಿ ಗ್ಯಾಸ್ ಇರಿಸಿದ್ದೀನಿ. ಈಗ ಸ್ಟಾರ್ಟ್ ಮಾಡುವ. ಇದೇ ಬೆಸ್ಟ್. ಬೆಳಗ್ಗೆ ಬಂದ್ಬಿಟ್ರೆ, ಕೆಲವೊಂದ್ ಕಡೆ ಎಲ್ಲ ಹೋಗ್ಬಿಟ್ರೆ ಏನು ಗ್ಯಾಸ್ ಕ್ಯೂ ನಿಂತ್ಕೋಬೇಕು. ಯಾಕೆ ಏನಾಯ್ತು? ಗಾಡಿ ಸ್ಟಾರ್ಟ್ ಆಯ್ತಿಲ್ವಲ್ಲ? ಆಯ್ತು, ಓಕೆ. ಮಧ್ಯಾಹ್ನ ಮೇಲೆ ಏನಾದ್ರು ಗ್ಯಾಸ್ ಹಾಕ್ಸ್ತೀವಿ ಅಂತ ಹೋದ್ರೆ ಸಿಕ್ಕಾಪಟ್ಟೆ ಕ್ಯೂ ಇರುತ್ತೆ. ನನಗೊಂದು ಬೆನಿಫಿಟ್ ಏನಪ್ಪಾ ಅಂತಂದ್ರೆ, ನಮ್ಮ ಮನೆಗೆ ಹೋಗೋ ರೋಡಲ್ಲಿ 2 ಗ್ಯಾಸ್ ಬಂಕ್ ಇದೆ. ಅದು ನನಗೆ ಬೆನಿಫಿಟ್. ಈಗ ನಾನು ಉಲ್ಟಾ ಬಂದೆ, ಆನ್ ದ ವೇನಲ್ಲೂ ಕೂಡ ಒಂದಿದೆ. ಈಗ ಸೀದಾ ಸಿಟಿ ಕಡೆ ಹೊಂಟೋಗ್ತೀನಿ. ಹಂಗೆ ಸ್ಲೋ ಆಗಿ ಮೂವ್ ಮಾಡ್ಕೊಂಡು. ಇಲ್ಲಿ ವೆಯ್ಟ್ ಮಾಡು ಏನು ಯೂಸ್ ಇಲ್ಲ. ಯಾಕಂತಂದ್ರೆ ಇಲ್ಲಿ ಡ್ಯೂಟಿಗಳು ಇವಾಗ ಬರಲ್ಲ, ಎಲ್ಲ 7 ಗಂಟೆ ಮೇಲೆ. ಹಂಗಾಗಿ ಆ ಕಡೆಗೆ ಯಾವ್ದಾದ್ರು ಸಿಕ್ಕಿದ್ರೆ ಆನ್ ದ ವೇನಲ್ಲಿ ಪಿಕಪ್ ಮಾಡಮ್ಮ. ಈಗ ಸೀದಾ ಹೋಗದ. ಫಸ್ಟ್ ಬಾಡಿಗೆ 238 ರೂಪಾಯಿ ಕಂಪ್ಲೀಟ್ ಆಯ್ತು. ಆಕ್ಚುಲಿ ಮಿಸ್ ಆಯ್ತು. ಓಕೆ, 6:48 ಬೆಳಗ್ಗೆ. ಈಗ BTM ಲೇಔಟಲ್ಲಿ ಇದ್ದೀನಿ. ಅಲ್ಲಿ ಸುಮಾರು ಬುಕಿಂಗ್ ಕ್ಯಾನ್ಸಲ್ ಆಗೋಯ್ತು. ಅದ್ರ ಒಂದು 3-4 ಬುಕಿಂಗ್ ಕ್ಯಾನ್ಸಲ್ ಆಯ್ತು ಕಾರ್ಮಲ್ರಾಮ್ ಹತ್ರ. ಈಗ ಬಂದು ಇಲ್ಲಿ BTM ಲೇಔಟ್ ಹತ್ರ ವೆಯ್ಟ್ ಮಾಡ್ತಾ ಇದ್ದೀನಿ. ನೋಡೋಣ ಇಲ್ಲಿಂದ ಎಲ್ಲಿಗೆ ಸಿಗುತ್ತೆ ಅಂತ. ಈಗ ಟೈಮು ಬಂದು 8:23 ಆಗಿದೆ. ಆಲ್ಮೋಸ್ಟ್ ಇದ್ರ ಹತ್ರ ಯಾವುದೋ ಇದಿದೆ ಅಲ್ವಾ, ಕಾವೇರಪ್ಪನ ಲೇಔಟು, ಕಾಡು ಬೀಸ್ನಳ್ಳಿ ಹತ್ರ ಇದ್ದೀನಿ. ಇಲ್ಲಿ ನೋಡ್ಬೋದು ಇದಾವೆ. ಡ್ಯೂಟಿಗಳೇ ಸರಿಯಾಗಿ ಬರ್ತಾ ಇಲ್ಲ. ಡ್ಯೂಟಿಗಳು ಯಾಕೆ ಬರ್ತಾ ಇಲ್ಲ ಅಂತ ಗೊತ್ತಾಗ್ತಾ ಇಲ್ಲ.
ಪೀಕ್ ಅವರ್, ಮಾರ್ನಿಂಗ್ ಪೀಕ್ ಅವರು. ಈಗ ಆಫೀಸ್ ಟೈಮ್ ಇರೋದು 8:30 ಡ್ಯೂಟಿಗಳು ಬರ್ತಾ ಇಲ್ಲ, ಅದೊಂದೇ ಬೇಜಾರಾಗ್ತಿರೋದು. ಬರ್ತಿರೋದು ಯಾವ್ದೋ ಎತ್ಕೊಂಡೆ, ಅಯ್ಯಪ್ಪ 6 ಕಿಲೋಮೀಟ್ರು ಪಿಕಪ್. ಕ್ಯಾನ್ಸಲ್ ಮಾಡ್ತೀನಿ, ಬೇರೆ ಪಿಕಪ್ ಹಾಕೊಂತೀನಿ. ಸುಮ್ನೆ ಅಲ್ಲಿಗೆ ಹೋಗೋವರ್ಗು ಆಗಲ್ಲ. ಈ ರಿಂಗ್ ರೋಡ್ ಇಂದ ಆ ಕಡೆಗೆ ಬರ್ತಾ ಇದೆ. ಇಲ್ಲಿ ಈ ಸರೌಂಡಿಂಗ್ ಅಲ್ಲಿರೋ ಡ್ಯೂಟಿಗಳನ್ನ ಕೊಡ್ಬೇಕಪ್ಪ. ಅವನು ಹೋಗಿ ಹೋಗಿ ಅದು ಎಲ್ಲೆಲ್ಲೋ ಇರೋ ಬಾಡಿಗೆಗಳನ್ನ ಕೊಡ್ತಾನೆ. ಅದ್ ಯಾವ ಲೆಕ್ಕಾಚಾರದಲ್ಲಿ ಕೊಡ್ತಾನೋ ಗೊತ್ತಿಲ್ಲ. ಸೊ ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದೀನಿ, ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ. ಸುಮ್ನೆ ಟೈಮ್ ವೇಸ್ಟ್ ಮಾಡಂಗಿಲ್ಲ, ಟಕ ಟಕ ಅಂತ ಹಾಕೊಂಡು ಹೋಗ್ಬೇಕು. ಸಿಕ್ಕಾಬಟ್ಟೆ ಟ್ರಾಫಿಕ್ ಜಾಮ್ ಆಗಿದೆ. ಗಾಡಿಗೆ ಬೆಂಕಿ ಹತ್ಕೊಂಡಿರೋದು. ಅದಕ್ಕೆ ಫುಲ್ ಆ ಒಂದು ಕಾರಲ್ಲಿ ಬರ್ನ್ ಆಗಿರೋದಕ್ಕೆ ಇಡೀ ರೋಡ್ ಫುಲ್ ಜಾಮ್ 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 ಜಾಮ್. ಮಧ್ಯಾಹ್ನ 12:23 ಟೈಮು. EGL ನಲ್ಲಿ ಇದೇನೆ. ಹೇಳ್ಬೇಕು ಅಂದ್ರೆ ಏನ್ ಹೇಳಿ, ಹೇಳದೆ ಮಾಮೂಲಿ. ಹೇಳ್ಬೇಕಂತಂದ್ರೆ ಡ್ಯೂಟಿಗಳು ಬರ್ತಿದೀಯ ಅಂತಂದ್ರೆ ಸಿಗೋ ಡ್ಯೂಟಿನೆಲ್ಲ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಬೇಗ ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಈಗ ನಾನು ಸ್ವಲ್ಪ ದಿನ ಹಾಫ್ ಡೇ ಡ್ಯೂಟಿ ಮಾಡೋಣ ಅಂತ. ಸೊ ಈ ಪ್ಲಾನಿಂಗ್ ಅಲ್ಲಿ ಇರೋದು. ಈಗ ಸದ್ಯಕ್ಕೆ ಇಲ್ಲೇನೆ ಕಸ್ಟಮರ್ನ ಪಿಕಪ್ ಮಾಡುವಂತಹ ಲೊಕೇಶನ್. ಕಸ್ಟಮರ್ ಬರ್ತಿದ್ದಾರೆ, ನಮ್ಗೆ ಇಲ್ಲಿ ಬ್ಲೂ ಡಾಟ್ ಕಾಣ್ತಿದೆ. ಹಾಗೆ ಧಗೆ ಸ್ಟಾರ್ಟ್ ಆಯ್ತು. ಬೆಳಗ್ಗೆ ಚಳಿ, ಮಧ್ಯಾಹ್ನ ಒಂದು 11 ಗಂಟೆ ಆಯ್ತಿದ್ದಂಗೆನೆ ಸ್ಟಾರ್ಟ್ ಆಗುತ್ತೆ ಧಗೆ. ಬಿಸಿಲು ಈ ಸಮರ್ ಅಂತೂ ಹಾಕೊಂಡು ಜಡಿಯಂಗೈತೆ ಅನ್ನಿಸ್ತಾ ಇದೆ. ಸೊ ಓವರಾಲ್ ಆಗಿ ಇಷ್ಟೇ. ಸೊ ಕಸ್ಟಮರ್ ಬರ್ತಿದ್ದಾರೆ, ಹೋಗಿ ಪಿಕಪ್ ಮಾಡಿ ಡ್ರಾಪ್ ಮಾಡುವ. ಇಡೀ ರೋಡು ಜಾಮ್ ಆಗೈತೆ. ಅಲ್ಲಿ ಯಾವ್ದೋ ಒಂದು ಬಸ್ ಬೇರೆ ರಿವರ್ಸ್ ಏನೋ ಮಾಡ್ತವನೆ. ಬರೀ ಅವನ್ ಏನೋ ಇವಾಗ ಮಾಡ್ತಿರೋದು. ಇದಕ್ಕಿಂತ ಹೇಳ್ಬೇಕಂದ್ರೆ ಫುಲ್ ಕಾಡು ಬಿಸಿಲಲ್ಲಿ ಮೇನ್ ರೋಡ್ ಎಲ್ಲ ಫುಲ್ ಜಾಮ್ ಆಗ್ತದೆ. ಏನ್ ಗುರು ಜಾಮು ಜಾಮು ಜಾಮು. ಬೆಂಗಳೂರಲ್ಲಂತೂ ಈ ಜಾಮ್ ಅಲ್ಲಿ ಗಾಡಿ ಓಡಿಸೋದು ಭಾರಿ ಹಿಂಸೆ. ಈಗ ಮತ್ತೆ ಮೇನ್ ರೋಡ್ ಕಡೆಗೆ ಹೋಗೋಣ. ಅಲ್ಲಿಂದ ಈಗ ನಾನು ಡ್ಯೂಟಿನ ಫಿನಿಶ್ ಮಾಡ್ಕೊಂಡು ಸೀದಾ ಮನೆ ಕಡೆಗೆ ಹೊರಟಿದ್ದೀನಿ ಅಷ್ಟೇ. ಇವತ್ತಿಂದು ದಿವಸ ಸಿಕ್ಕಿದ್ರೆ ಹಾಕೊಂತೀನಿ. ಎಲ್ಲ ಟುವರ್ಡ್ಸ್ ಮನೆ ಕಡೆನೆ. ಯಾವ್ದಾದ್ರು ಸಿಕ್ಕಿದ್ರೆ ಓಕೆ, ಇಲ್ಲ ಅಂತಂದ್ರೆ ಒಂಥರ ತಲೆನೋವು ಸ್ಟಾರ್ಟ್ ಆಗ್ಬಿಡುತ್ತೆ. ಈ ಅಪ್ಪ ಇನ್ನು ಪೀಕ್ ಅವರ್, ಮೇನ್ ಪೀಕ್ ಅವರ್ ಅಲ್ಲಿ ಚೆನ್ನಾಗಿ ಡ್ಯೂಟಿಗಳು ಬೀಳ್ತವೆ. ಮತ್ತೆ ಈಗ ಸಿಕ್ಕಿದ್ರೆ ಸಿಕ್ದಂಗೆ, ಇಲ್ಲ ಅಂದ್ರೆ ಇಲ್ಲ. ಇನ್ನೇನು ಊಟ ಮಾಡೋ ಟೈಮು ಆಲ್ಮೋಸ್ಟ್ 1 ಗಂಟೆ ಆಯ್ತಲ್ಲ. ಇನ್ನು ಊಟ ಮಾಡ್ಕೊಂಡು 2 ಅವರ್ ದಬಾಕೊಂಡು ಮತ್ತೆ 2-3 ಅವರ್ ಮನಿಕೊಂಡು ಎದ್ದು ಒಂದ್ ಸ್ವಲ್ಪ ರಿಫ್ರೆಶ್ ಆಗ್ದಂಗೆ ಆಯ್ತೀವಿ. ಅದಾದ್ಮೇಲೆ ನೋಡಿ ಡ್ಯೂಟಿ ಮತ್ತೆ 8-9 ಗಂಟೆವರೆಗೂ. ಹಂಗ್ ಮಾಡ್ಕೊಂಡ್ರೆ ನಮ್ಮ ಟಾರ್ಗೆಟ್ ಆಲ್ಮೋಸ್ಟ್ ಆಗುತ್ತೆ. ಸೊ ಆಲ್ಮೋಸ್ಟ್ ಮನೆಗೆ ಹೋದ್ಮೇಲೆ ಹೇಳ್ತೀನಿ ಎಷ್ಟು ಇವತ್ತಿನ ನಮ್ಮ ಅರ್ನಿಂಗ್ಸ್ ಅಂತ. ಆಪರ್ಚುನಿಟಿ ಬ್ಲಾಗ್ ಅಂತ ಇದೆ, 360 ಡಿಗ್ರಿ. ಇವಾಗ ನನಗೂ ಫ್ರಂಟ್ ಆಗಿ ಅಷ್ಟೇ ಅಲ್ವಾ ಇದಿರೋದು, ಕವರ್ ಆಗ್ತಿರೋದು. ಆದ್ರೆ ನೀವು ಕೂಡ ಬರ್ತಿದ್ರಿ. ಈಗ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ಲಾ? ಓಕೆ. ಇನ್ಸ್ಟಾಗ್ರಾಮ್ ಇದು ಆಪರ್ಚುನಿಟಿ ಬ್ಲಾಗ್ ಅಂತ ಇದೆ ಯೂಟ್ಯೂಬಲ್ಲಿ. ಅಲ್ಲೇ ಇನ್ಸ್ಟಾಗ್ರಾಮ್ ಇದು ಪ್ರೊಫೈಲ್ಗೆ ಹೋದ್ರೂ ಅಲ್ಲಿ ಕ್ಲಿಕ್ ಮಾಡಿದ್ರೆ ಯೂಟ್ಯೂಬ್ಗೆ ವಿಸಿಟ್ ಮಾಡ್ಬೋದು. ಓಕೆ ಹಾಕ್ತೀನಿ. ಓಕೆ
ಇವಾಗ ಮಾತಾಡ್ಸಿದ್ರಲ್ಲ ಅವ್ರು ಬಂದು ನನ್ನ ವಿಡಿಯೋನೆಲ್ಲ ನೋಡಿದಾರಂತೆ ಇದರಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ, ಅದಕ್ಕೋಸ್ಕರ ಅವರೇ ಕರೆದು ಮಾತಾಡ್ಸಿದ್ರು. ಥ್ಯಾಂಕ್ ಯು. ಈ ತರ ಮಾತಾಡ್ದಾಗೆಲ್ಲ ಖುಷಿ ಆಗುತ್ತೆ ಒಂಥರ. ಮತ್ತೆ ಈಗ ನಾಳೆಗೆ ಬೇಕಿರೋಂಥ ಗ್ಯಾಸ್ನ ಹಾಕಿಸ್ಕೊಳೋಣ. ಹತ್ರ ಬಂದ್ಬಿಟ್ಟೆ, ಸ್ವಲ್ಪ ದೂರ ಇಟ್ಕೊಂಡ್ರಾಯ್ತು ಗಾಡಿನ, ಇಲ್ಲಾಂದ್ರೆ ಅವರು ಕಟ್ಟಲ್ಲಿ ಗ್ಯಾಸ್ ಹಾಕೋದು ಸ್ವಲ್ಪ ಕಷ್ಟನೇ. ಬನ್ನಿ ಹೋಗಿ ಗ್ಯಾಸ್ ಹಾಕ್ಸೋಣ. ಎಷ್ಟು ಇಡ್ಸುತ್ತೆ ನೋಡೋಣ. ಬೆಳಗ್ಗೆ 238 ರೂಪಾಯಿನ ಹಾಕ್ಸಿದ್ದೆ, ಇವಾಗ ಮತ್ತೆ ನೋಡೋಣ ನಾಳೆಗೆ ಬೇಕು. ಈಗ ಗ್ಯಾಸ್ ಇಡಿಸಿದ್ದು 148 ರೂಪಾಯಿ. ಹೋ ಸಿಕ್ಕಾಬಿಡ ದಗಿ ಆಯ್ತಪ್ಪ. ಬೆಳಗ್ಗೆ ಚಳಿ, ಈಗ ಬಿಸಿಲು. ಏನ್ ಮಾಡ್ತಾವ ನೀನು? ಹಿಂದೆ ಮುಂದೆ ಹಿಂದೆ ಮುಂದೆ. 178 ರೂಪಾಯಿ ಗ್ಯಾಸ್ ಹಿಡಿಸಾಗಿದೆ. ಸೀದಾ ಮನೆ ಕಡೆಗೆ ಹೊರಟಿದ್ದೀನಿ. ಊಟ ಬಂದು ಮನೆಯಲ್ಲೇ ಏನ್ ಮಾಡೋದು. ಎನಿವೆ ಮನೆ ಕಡೆ ಹೋಯ್ತಾ ಇದೀನಲ್ವಾ, ಮನೆಗೆ ಹೋಗಿ ಊಟ ಮಾಡೋಣ. ಬೆಳಗ್ಗೆ ತಿಂಡಿ ಹೋಟೆಲ್ ಮಾಡಿದ್ದು. ಇವತ್ತು ಎಷ್ಟು ಅರ್ನಿಂಗ್ಸ್ ಆಯ್ತು? ಬೆಳಗ್ಗೆ ಎಷ್ಟು 5:50, 6 ಗಂಟೆಯಿಂದ ಮಧ್ಯಾಹ್ನ 1, ಆಲ್ಮೋಸ್ಟ್ ಈಗ ಮನೆಗೆ ಹೋಗೋಷ್ಟರಲ್ಲಿ 1:45 ಅಷ್ಟು ಆಗ್ಬಿಡುತ್ತೆ. ಮನೇಲೆ ತಿಳಿಸ್ಕೊಡ್ತೀನಿ ಇವತ್ತಿನ ಅರ್ನಿಂಗ್ಸ್ ಎಷ್ಟಿದೆ ಅಂತ, ಎಷ್ಟಾಗಿದೆ ಅಂತ. ಮನೆಗೆ ಬಂದಾಗಿದೆ, ಜಸ್ಟ್ ಇವಾಗ ಬಂದೆ. ಟೈಮ್ ನೋಡ್ಬೋದು 1:31. ಹಾಗೆ ಇವತ್ತಿನ ನನ್ನ ಅರ್ನಿಂಗ್ಸು ಇದು. ಇನ್ಮೇಲೆ ಬೇಗ ಅಂದರೆ ಅರ್ಲಿ ಮಾರ್ನಿಂಗ್ ಹೋಗ್ಬಿಟ್ಟು ಮಧ್ಯಾಹ್ನ ಅಷ್ಟರಲ್ಲಿ ಡ್ಯೂಟಿ ಮಾಡಿಕೊಂಡು ಮನೆಗೆ ಬಂದ್ಬಿಡೋಣ ಅಂತ ಅಂದ್ಬಿಟ್ಟು ಆ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಯಾಕೆ ಈ ಪ್ಲ್ಯಾನಿಂಗು ಅಂತ ಅಂದರೆ ನನಗೆ ಗೊತ್ತಿಲ್ಲ, ಆಯಿತಾ. ಹಾಗೆ ಎಷ್ಟವರಪ್ಪ ಇವತ್ತು ನಾನು ಡ್ಯೂಟಿ ಮಾಡಿದ್ದು? ಇವತ್ತು ಡ್ಯೂಟಿ ಮಾಡಿದ್ದು ಬೆಳಗ್ಗೆ 6 ಗಂಟೆಗೆಲ್ಲ ಸ್ಟಾರ್ಟ್ ಮಾಡಿದ್ದು. 6 ಗಂಟೆಯಿಂದನೇ ಇತ್ಕೊಳ್ಳೋಣ. 7, 8, 9, 10, 11, 12, 1, 2, ಆಲ್ಮೋಸ್ಟ್ 8 ಅವರ್. ಓಕೆ, ಆದಷ್ಟು ಬೇಗ ಹೆಂಗೆ ಒಂದು ಚಾಲೆಂಜ್ ವಿಡಿಯೋ ಮಾಡಿದ್ರೆ ಒಂದು ವಾರ 8 ಅವರ್ ಡ್ಯೂಟಿ, ಯಾವಾಗ ಹೋದ್ರೂ 8 ಅವರ್ ಕಂಪ್ಲೀಟಾಗಿ ಮಾಡಬೇಕಾಗುತ್ತೆ. ಆ ಥರ ಒಂದು ಎಷ್ಟು ಮಾಡ್ತೀವಿ ಅನ್ನೋದು ಒಂದು ಚಾಲೆಂಜ್ ವಿಡಿಯೋ ಥರನೂ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದು ಕೂಡ ತಿಳಿಸಿ. ಇದಿಷ್ಟು ಈ ವಿಡಿಯೋದಲ್ಲಿ. ಮತ್ತೊಂದು ವಿಡಿಯೋನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ.